ನೋಡಿ ನಂತರ ನನ್ನ ಮತ್ತು ಯಡಿಯೂರಪ್ಪನವರ ಬಾಂಧವ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿರಬಹುದು, ರಾಜಕೀಯವಾಗಿ ನಾವು ಸಂಘರ್ಷ ಮಾಡಿರಬಹುದು. ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ಬರು ಹೊಂದಿದ್ದೇವೆ. ಕದ್ದು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರದ್ದು ಹಾಕಪ್ಪ, ಒಂದು ನಿಮಿಷ. ಸ್ವಲ್ಪ ನಮ್ಮ ಜನ ನೋಡ್ಲಿ, ರಾಜ್ಯ ಜನ ನೋಡ್ಲಿ. ಸರ್ಕಾರನ ರಾಜ್ಯ ಉಳಿಸಲಿಕ್ಕೋಸ್ಕರ, ಸಂವಿಧಾನ ಉಳಿಸಲಿಕ್ಕೋಸ್ಕರ, ಪ್ರಜಾಪ್ರಭುತ್ವ ಉಳಿಸಲಿಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಒಳಿಬೇಕು. ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಒಳಿಬೇಕು. ವಿವೇಕಾನಂದ ಎಲ್ಲಿದೆ? ಇಲ್ಲಪ್ಪ, ಇದು ಯಾವ್ದು ಕೊಟ್ಟಿಲ್ಲ. ಯಾರ ಆ ಮಾದರಿ ಕೊಡಿ ಹಂಗೆ, ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ. ನಾನು ಕೊಟ್ಟೋದೇ 5 ಕೊಡಿ ಅದು. ಅಲ್ಲ ಮಾದರಿ ಯಾಕೆ ಯಾವ್ದು ಕೊಡ್ತಾ ಇದ್ದೀರಿ? ಇಲ್ಲ ಬೇಡ, ಅದೆಲ್ಲ ಬೇಡ. ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಮಾತಾಡಿದ್ರೆ ದೇವರಾಜರಸ್ ಆ ದೇವರಾಜರಸ್ ಮೊಮ್ಮಗನಿಗೆ ಒಂದು MLC ಮಾಡಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ ತಗೊಂಡೋಗ್ಬಿಡೋದು ದೇವರಾಜರಸ್ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರಸ್ ಆಗೋದಿಲ್ಲ. ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ. ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು. ಅದು ನನಗೆ ಮಾತ್ರ ಆ ದೇವರಿಗೆ ಕೂಡ ಗೊತ್ತು. ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ ಕತ್ತಿ ಮಸೀತಾನೆ. ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದಾನೇ ಮುಂದೆ ಬಂದ್ರು ಅವರು. ಇವತ್ತೊಂದು ದಿವಸ ನನ್ನ ಮಗನಿಗೆ ದ್ವೇಷ ಮಾಡ್ತಾರೆ ಅವರು. ಆದ್ರೆ ಈಗ ನಾವೇನು ಹೇಳಕ್ಕಾಗಲ್ಲ, ಇನ್ನೇನು ಹತ್ರ ಬಂದ್ಬಿಡ್ತಲ್ಲ. ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆಯಾ ಅಂತ? ಅಸಮಾಧಾನನೇ. ನಂಬಿಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಎಲ್ಲಾ ಕೆಲಸನೂ ಮಾಡಿಸ್ಕೊತಾನೆ ನನ್ನ ಮಕ್ಳ ಕೈಲಿ. ನಂಬಿಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ. 3-4 ತಲೆಮಾರುಗಳಿಗೆ ಆಗುವಷ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ. ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹೆಸರಲ್ಲಿ ನಾವು ಇನ್ನು ಮುಂದಕ್ಕೆ ತಿಂತಕ್ಕಂಥ ಅನ್ನದಲ್ಲಿ ಹುಳು ಬೀಳುತ್ತೆ. DK marks adjustments are DK doing. You must rest DK like I'm very collection ಗಿರಾಕಿ. ಮತ್ತೆ ಇದು ನೋಡ್ತಲ್ಲ ಮಾತಾಡೋದು ತುದಿಸ್ಬಿಡ್ತಾರೆ. ನೋಡಿ ನೀವು ಕುಡುಕು ಅದನ್ನೇ ಹೇಳಿದ್ದೀನಿ. ಅದೇ ಅವ್ರಿಗೆ ಅರ್ಥ ಆಗಿಲ್ಲ. ಬೆಂಗಳೂರಿನ ಭೂಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು, ಇಲ್ಲ ಅಂತ ಹೇಳಲಿಕ್ಕೆ ಮಾಡ್ತಾ ಇರಲಿಲ್ಲ. DK ಶಿವಕುಮಾರ್ ಕಾಲೇಜ್ ಸೇರಿದ ಕೆಲವೇ ದಿನಗಳಲ್ಲಿ DK ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಟಿದ್ರು. ನಂಜುಂಡನ ಮೂಲಕವೇ ಈ ಶಿವಕುಮಾರ್ ನಾವು ಸಂಘರ್ಷ ಮಾಡಿರಬಹುದು. ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ಬರು ಹೊಂದಿದ್ದೇವೆ. ಕದ್ದು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರದ್ದು ಹಾಕಪ್ಪ, ಒಂದು ನಿಮಿಷ. ಸ್ವಲ್ಪ ನಮ್ಮ ಜನ ನೋಡ್ಲಿ, ರಾಜ್ಯ ಜನ ನೋಡ್ಲಿ. ಸರ್ಕಾರನ ರಾಜ್ಯ ಉಳಿಸಲಿಕ್ಕೋಸ್ಕರ, ಸಂವಿಧಾನ ಉಳಿಸಲಿಕ್ಕೋಸ್ಕರ, ಪ್ರಜಾಪ್ರಭುತ್ವ ಉಳಿಸಲಿಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಒಳಿಬೇಕು. ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಒಳಿಬೇಕು. ವಿವೇಕಾನಂದ ಎಲ್ಲಿದೆ? ಇಲ್ಲಪ್ಪ, ಇದು ಯಾವ್ದು ಕೊಟ್ಟಿಲ್ಲ. ಯಾರ ಆ ಮಾದರಿ ಕೊಡಿ ಹಂಗೆ, ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ. ನಾನು ಕೊಟ್ಟೋದೇ 5 ಕೊಡಿ ಅದು. ಅಲ್ಲ ಮಾದರಿ ಯಾಕೆ ಯಾವ್ದು ಕೊಡ್ತಾ ಇದ್ದೀರಿ? ಇಲ್ಲ ಬೇಡ, ಅದೆಲ್ಲ ಬೇಡ. ನಾನು ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಮಾತಾಡಿದ್ರೆ ದೇವರಾಜರಸ್ ಆ ದೇವರಾಜರಸ್ ಮೊಮ್ಮಗನಿಗೆ ಒಂದು MLC ಮಾಡಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಆ ಬೆಂಚ್ ಕಾರ್ ತಗೊಂಡೋಗ್ಬಿಡೋದು ದೇವರಾಜರಸ್ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರಸ್ ಆಗೋದಿಲ್ಲ. ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ. ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು. ಅದು ನನಗೆ ಮಾತ್ರ ಆ ದೇವರಿಗೆ ಕೂಡ ಗೊತ್ತು. ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ ಕತ್ತಿ ಮಸೀತಾನೆ. ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದಾನೇ ಮುಂದೆ ಬಂದ್ರು ಅವರು.
ಇವತ್ತೊಂದು ದಿವಸ ನನ್ನ ಮಗನಿಗೆ ದ್ವೇಷ ಮಾಡ್ತಾರೆ ಅವರು. ಆದ್ರೆ ಈಗ ನಾವೇನು ಹೇಳಕ್ಕಾಗಲ್ಲ, ಇನ್ನೇನು ಹತ್ರ ಬಂದ್ಬಿಡ್ತಲ್ಲ. ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆಯಾ ಅಂತ? ಅಸಮಾಧಾನನೇ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಎಲ್ಲಾ ಕೆಲಸನೂ ಮಾಡಿಸ್ಕೊತಾನೆ ನನ್ನ ಮಕ್ಳ ಕೈಲಿ. ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ. 3-4 ತಲೆಮಾರುಗಳಿಗಾಗುವಷ್ಟನ್ನು ನಾವು ಮಾಡಿಕೊಂಡಿದ್ದೇವೆ. ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹೆಸರಲ್ಲಿ ನಾವು ಇನ್ನು ಮುಂದಕ್ಕೆ ತಿಂತಕ್ಕಂಥ ಅನ್ನದಲ್ಲಿ ಹುಳು ಬೀಳುತ್ತೆ. ಡಿಕೆ ಮಾಡಿಸಿದ ಜಸ್ವಂತ್ ಸರ್ ಡಿಕೆದು ಇವನ ಶ್ರೇಷ್ಠಿ ಡಿಕೆ ಲೆಕ್ಕಾಗಿ ಬರೀ ಕಲೆಕ್ಷನ್ ಗಿರಾಕಿ ಮತ್ತೆ ಒಂದು ನೋಡಿದ್ರಲ್ಲ ಮಾತಾಡೋದು ತೊದರ್ಸ್ಬಿಡ್ತಾರೆ. ನೋಡಿ ನೀವು ಕುಡುಕರು ಅದನ್ನೇ ಹೇಳಿದ್ದೀನಿ. ಅದೇ ಅವ್ರಿಗೆ ಅರ್ಥ ಆಗಿಲ್ಲ. ಬೆಂಗಳೂರಿನ ಭೂ ಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು, ಇಲ್ಲ ಅಂತ ಹೇಳಲಿಕ್ಕೆ ಮಾಡ್ತಾ ಇರಲಿಲ್ಲ. ಡಿಕೆ ಶಿವಕುಮಾರ್ ಕಾಲೇಜ್ ಸೇರಿದ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಲ್ಡ್ ಡಾನ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಟಿದ್ರು. ನಂಜುಂಡನ ಮೂಲಕವೇ ಈ ಶಿವಕುಮಾರ್ ಕೊತ್ವಾಲ್ನ ಶಿಷ್ಯನಾಗಿದ್ದು. ಅಂದಾಗೆ ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ ತನ್ನ ಶಿಷ್ಯರಿಂದ ಕೈಕಾಲು ಒತ್ತಿಸಿಕೊಳ್ಳೋ ಅಭ್ಯಾಸ ಆತನಿಗಿದ್ದು. ಆಗ ಕೊತ್ವಾಲನ ಕೈಕಾಲು ಒತ್ತುತ್ತಿದ್ದ ವ್ಯಕ್ತಿ ಬೇರಾರು ಅಲ್ಲ, ಇದು ಇವರೇ, ಇಂದಿನ ಇಂಧನ ಸಚಿವ ಡಿಕೆ ಶಿವಕುಮಾರ್. ಒಂದು ಬಡ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಐಟಿ ರೇಡ್ ಆದಾಗ ಯಾವ ರೀತಿ ದೊಡ್ಡ ಮಟ್ಟಿಗಿನ ಸಂಚಲನಕ್ಕೆ ಐಟಿ ರೇಡ್ ಕಾರಣ ಆಯಿತು ಅನ್ನುವಂತ ವಿಚಾರ, ಹೊರಗೆ ಬಾರದೆ ಜನರ ಕಣ್ಣಿಗೆ ಕಾಣದೆ ಸಾಕಷ್ಟು ರೋಚಕ ಘಟನಾವಳಿಗಳು ತೆರೆ ಹಿಂದೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ರಾತ್ರಿ 12 ಗಂಟೆ ಆಗಿತ್ತು. ಕರ್ಕೋಗಿ ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದ್ ರೂಮ್ ಕೂಡ ಹಾಕಿದ್ರು. ಹಿಂಗ್ ಕಟ್ಬಿಟ್ರು ಸರ್. ನಿಮ್ಮನ್ನ ಕಟ್ಟಿದ್ರು ಕೈನ? ಹಿಂಗ್ ಮ್ಯಾಲ್ ಕೆತ್ತು ಕಟ್ಬಿಟ್ರು. ಇಲ್ಲಿಬ್ರು ನಿಂತ್ಕೊಂಡ್ರು, ಕಾಲ್ ಹಿಂಗ್ ಎಳ್ದ್ ಬಿಡ್ತಾಳೆ ಅಂತ ಇಲ್ಲಿಬ್ರು ನಿಂತ್ಕೊಂಡ್ರು. ಇಲ್ಲಿ ಹಿಂಗ್ ಕಟ್ಬಿಟ್ರು, ಮನ್ಗಿಸ್ಬಿಟ್ರು. ಎಷ್ಟು ಒಂದ್ ಅರ್ಧ ಗಂಟೆ ಟೈಮ್ ಹೊಡೆದವ್ರೆ ಸರ್. ಹಿಂಗ್ ಊತ್ಕೊಬಿಟ್ಟ, ಇಲ್ಲಿ ಹಿಂಗ್ ಊತ್ಕೊಬಿಡ್ತು. ತಲೆ ಜುಟ್ಟೆಲೇನೇನೆ ಕೆಳಕ ಬರೋರು. ಹಂಗಾರ ನಿನ್ ಗಣ್ಣಿದ್ರು ಹೊಡಿತೀನಿ, ನಿನ್ ಗಂಡನ್ಗೆ ನಿನ್ನಿದ್ರು ಹೊಡಿತೀನಿ ಅನ್ಬಿಟ್ಟು ನಾನ್ ಬಟ್ಟೆ ಬರಿ ಎಲ್ಲ ಬಿಚ್ಚಿ ಅವ್ರು ನನಗೆ ಹೊಡೆದ್ರು ಸರ್. ನಮ್ಗೆ 1 ಎಕರೆ 1 ಎಕರೆ ಜಮೀನು ಇತ್ತೆ. ಅದನ್ನ ಪೊಲೀಸರ ಕೈಲೇ ಒಡಿಸಿ ಬಡಿಸಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ಏಷ್ಯಾದ ನಂಬರ್ 1 ಜೈಲಿನಲ್ಲಿ ಕನಕಪುರ ಕುಬೇರ ಡಿಕೆ. ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ 7ಕ್ಕೆ ಬಂಡೆ. ತಿಹಾರ್ ಜೈಲ್ ಕತ್ತಲ ಕೋಣೆ, ಸಿಲ್ವರ್ ತಟ್ಟೆ, ಲೋಟ. ಡಿಕೆ 007 ಕಾಲಾಯ ತಸ್ಮೈ ನಮಃ. ಸದಾಶಿವನಗರ ಬಂಗಲೆಯಿಂದ ಸೆಲ್ ನಂಬರ್ 7ರಲ್ಲಿ ಬಂಡೆ. ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ವಾಲ್ಗೆ. ಟ್ಯಾಪ್ ಮಾಡುವಾಗ ಅಲ್ಲೇನಾಯ್ತು, ಬಾಗಿಲು ತೆಗೆದ್ರೆ ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲಿ ಈ ಗೌರ್ಮೆಂಟಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು, ನಾನು ಹೇಳಬಾರ್ದು. ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡು ಬ್ಲೂ ಫಿಲಮ್ ನೋಡ್ತಾ ಇದ್ರು. ಘಾಟ್ ವಾಸನೆ ಬರೋದು, ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ನಾನು ಭಾರಿ ಸೂಕ್ಷ್ಮ ಅದರಲ್ಲಿಲ್ಲ. ಅದರಿಂದ ಏನು ಅಂತ ಕೇಳಿದ್ರೆ ರುದ್ರಮೂರ್ತಿ ಮಾಮೂಲಿ ಕಣ್ಣಿಂದ ಹೇಳೋನು, ಸರ್ ಮಂಚದ ಕೆಳಗೆ ನೋಡಿ ಸರ್ ಅಂತ. ಮಂಚದ ಕೆಳಗೆ ನೋಡಿದ್ರೆ ಒಂದು ಮೂಟೆ ಒಳಗೆ ಈ ಗಾಂಜಾ ಇರುತ್ತಲ್ಲ, ಗಾಂಜಾದನ್ನ ತಗೊಂಬಂದಿರೋದು. ಇದು ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಮೇಲೆ ನನ್ಗೇನು ಗ್ರಡ್ಜ್ ಇಲ್ಲ. ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು. ಆಮೇಲೆ 1984ರಲ್ಲಿ ಕರ್ನಾಟಕಕ್ಕೆ ಟಿವಿ ಮೊದಲು ಬಂತು, ವೈಟ್ ಅಂಡ್ ಬ್ಲ್ಯಾಕ್. ಅವಾಗ ಶಿವಕುಮಾರ್ ಜಿ ಅವರು ದೊಡ್ಡಾಲಹಳ್ಳಿನಲ್ಲೋ ಕನಕಪುರದಲ್ಲೋ ಅಥವಾ ಸಾತ್ನೂರಲ್ಲೋ ಎಲ್ಲ ಕಡೆನೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿವಿನ ತಗೊಂಡೋಗಿ, ಅವಾಗ VCP ಅಂತ ಬರೋದು, ಅದೊಂದು ದೊಡ್ಡ ಬಾಕ್ಸು, ಅದರೊಳಗೆ ಇನ್ನೊಂದು ಬಾಕ್ಸ್ ಬರೋದು, ಅದು ಒಳಗಡೆ ಹಾಕಿದ್ರೆ ಟಿವಿ ಒಳಗೆ ಸಿನಿಮಾ ಬರೋದು. ಸಿನಿಮಾನ ನೋಡೋದಕ್ಕೆ ಬೇಕಾದಷ್ಟು ಥಿಯೇಟ್ರ್ ಇತ್ತು. ಆವಾಗ 100 ಥಿಯೇಟ್ರ್ ಮೇಲೆ ಬೆಂಗಳೂರಲ್ಲಿತ್ತು. ಆ ಸಿನಿಮಾ ಅಲ್ಲ, ಯಾರು ನೋಡಕ್ಕೆ ಆಗದೇ ಇರುವಂಥ ಸಿನಿಮಾಗಳು, ಅದೇನು BF ಅಂತಾರಲ್ಲ, ಆವಾಗ ತುಂಬ ಅಪರೂಪ ಅದು. ಅದಕ್ಕೆ 100 ರೂಪಾಯಿ ಟಿಕೆಟ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡೋರು. ಅದಕ್ಕೆ ನೀವು ಬೇಕಾದ್ರೆ ಕನಕಪುರದವರು ಯಾರಾದರೂ ಹಳಬರಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನು ಕರಗತ ಆಗಿ ಬಂದಿದೆ ಅಂತ ಹೇಳಕ್ಕೋಸ್ಕರ ಹೇಳಿದ್ದಿದ್ದನ್ನ.